ನಾನು ಹಂಗೋಗಿ ನಿನ್ನ ಹಂಗ ಇವತ್ತುವರೆಗೆ ಕಾಂಗ್ರೆಸ್ಸಿಗೆ ಓಟ್ ಹಾಕಿಲ್ಲ ಅಂತ ಅಭ್ಯರ್ಥಿಗೆ ಕೊಟ್ಟಾರ. ಹೆಂಗ್ ಸಹಿಸ್ತೀನಿ ನೀವು? ನಾವು ಮೊನ್ನೆ ಹೇಳಿ ಬಂದ್ವಿ, ಮೊನ್ನೆ ನಮ್ಮ ಸಚಿವರ ಹತ್ರ ಮಾಜಿ ಶಾಸಕರ ಹತ್ರ ಹೇಳಿನೂ ಬಂದಿವಿ. ಸರ್ ಪಕ್ಷ ನಿಷ್ಠೆ ಯಾರಿಗೆ ಇಲ್ಲಪ್ಪ, ನಿಮ್ಗೆ ಕರೆದು ಮಾತ್ರ ನಮ್ಗೆ ಯಾರು ಕರೆದಿಲ್ಲ, ಏನು ಹೇಳೂ ಇಲ್ಲ. ಈಗ ಹೋದ್ ಸರ್ತಿ ಇದೇ ಸ್ವಚ್ಛತೆ ಎಲೆಕ್ಷನ್ ನಮ್ ಚಿನ್ನ ವಕೀಲರ ಸಾಹೇಬ್ರ ಜೊತೆಗೆ ನಮ್ ಸಾಹೇಬ್ರಿಗೆ ಅನ್ಯಾಯ ಮಾಡ, ಅದು ಅನ್ಯಾಯ ಯಾರು ತುಂಬ ಕೊಡ್ಬೇಕು? ಅನ್ಯಾಯ ಯಾರಿಗೆ ಮಾಡ್ಯಾರ? ನಮ್ ಸಾಹೇಬ್ರಿಗೆ. ನಮ್ ಸಾಹೇಬ್ರಿಗೆ ಗೊತ್ತಾಗ್ಬಾರ್ದ? ಅವ್ರಿಗೆ ಸೋಲಿಸಿದ ಅದು ಬೇಡ, ನಮಗೆ ಸ್ವಾಭಿಮಾನ ಐತಿ. ಅದಕ್ಕೋಸ್ಕರ ನಮ್ಗೆ ಸ್ವಾಭಿಮಾನಿ ಕಾಂಗ್ರೆಸ್ ಅಂತ ಹೇಳಿ ನಾವು ಈಗ ಬಂದ್ರೆ ಅಂದ್ರೆ ಪಿ.ಟಿ. ಪರಮೇಶ್ವರ್ ನಾಯ್ಕರಿಗೆ ಸ್ವಾಭಿಮಾನ ಇಲ್ಲ. ಸ್ವಾಭಿಮಾನ ಐತ್ರಿ, ಯಾರು ಸ್ವಾಭಿಮಾನ ಇಲ್ಲ ಅವ್ರಿಗೆ ಕೊಟ್ಟಿಲ್ಲ. ಸ್ವಾಭಿಮಾನ ಇದ್ರೆ ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿ ವಾಹಿನಿ. ನಾನು ನಿಮ್ಮ ಅಯ್ಯನಗೌಡ. ಹೂವಿನಡಗಲಿ ತಾಲೂಕಿನಾದ್ಯಂತ 19 ಸಹಕಾರ ಸಂಘಗಳಲ್ಲಿ 16 ಸಹಕಾರ ಸಂಘಗಳಿಗೆ ಚುನಾವಣೆ ನಡೀತಾ ಇದೆ ಎನ್ನುವಂತಹದ್ದು ಒಂದು ಮೂಲದ ಮಾಹಿತಿ. ಅದರಲ್ಲಿ ವಿಶೇಷವಾಗಿ ಪಟ್ಟಣದ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಚುನಾವಣೆ ಕಣ ರಂಗೇರ್ತಾ ಇದೆ. 14ರಿಂದ 14ನೇ ತಾರೀಕಿನಿಂದ ನಾಮಪತ್ರ ಸಲ್ಲಿಕೆ ಆರಂಭಗೊಂಡಿದೆ. ನಿತ್ಯ ನಿರಂತರ 6 ಜನ, 12 ಜನ, 10 ಜನ ನಾಮಪತ್ರವನ್ನು ಸಲ್ಲಿಸ್ತಲೇ ಇದ್ದಾರೆ. ಇಂತಹ ಒಂದು ನಾಮಪತ್ರ ಸಲ್ಲಿಕೆಯ ಸಂದರ್ಭ ಇವತ್ತು ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಕಚೇರಿಯಲ್ಲಿ ರಂಗೇರಿತ್ತು. ವಿಶೇಷ ಅಂದರೆ ಕಾಂಗ್ರೆಸ್ ಬೆಂಬಲಿತ ಹಾಗೂ ಬಂಡಾಯ ಕಾಂಗ್ರೆಸ್, ಸ್ವಾಭಿಮಾನಿ ಕಾಂಗ್ರೆಸ್ ಅಂತ ಹೆಸರಿಟ್ಟುಕೊಂಡು ಇನ್ನೊಂದು ಗುಂಪು ನಾಮಪತ್ರವನ್ನು ಸಲ್ಲಿಸಿತು. ಒಂದು ಗುಂಪು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾಗಿ ನಾಮಪತ್ರವನ್ನು ಸಲ್ಲಿಸಿದರೆ, ಇನ್ನೊಂದು ಗುಂಪು ಸ್ವಾಭಿಮಾನಿ ಕಾಂಗ್ರೆಸ್, ಬಂಡಾಯ ಕಾಂಗ್ರೆಸ್ ಅಂತಲೇ ಹೇಳ್ಬೋದು, ಆ ಗುಂಪು ಒಂದು ನಾಮಪತ್ರವನ್ನು ಸಲ್ಲಿಸಿತು. ಸ್ವಾಭಿಮಾನಿ ಕಾಂಗ್ರೆಸ್ ನೇತೃತ್ವವನ್ನು ವಹಿಸಿಕೊಂಡಿದ್ದಂತಹ ಪುರಸಭೆ ಸದಸ್ಯರಾದಂತಹ ಸರ್ಜಪ್ಪನವರ ಶೆಫಿ, ಡಿಸಿಸಿ ಕಾಗದದ ಗೌಸ್ಮೋದೀನ್ ರವರು ಮಾತನಾಡಿ, ಪಿ.ಟಿ. ಪರಮೇಶ್ವರ್ ನಾಯ್ಕರವರಿಗೆ ಅನ್ಯಾಯ ಮಾಡಿದವರಿಗೆ, ದ್ರೋಹ ಮಾಡಿದವರಿಗೆ, ಮೋಸ ಮಾಡಿದವರಿಗೆ, ಚುನಾವಣೆಯಲ್ಲಿ ಅವರನ್ನು ಸೋಲಿಸಿದಂಥವರಿಗೆ ಅದೇ ಪಿ.ಟಿ. ಪರಮೇಶ್ವರ್ ನಾಯ್ಕರವರು ಆಶೀರ್ವಾದ ಮಾಡಿ ಚುನಾವಣೆ ಸ್ಪರ್ಧೆಗೆ ಸೂಚನೆ ನೀಡಿದ್ದಾರೆ, ಮಾತು ಕೊಟ್ಟಿದ್ದಾರೆ, ಮನವಿ ಸ್ವೀಕರಿಸಿದ್ದಾರೆ. ಎಂಥ ದುರ್ದೈವ ಇದು! ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕಾಗದದ ಗೌಸ್ಮೋದೀನ್ ಉರ್ಫ್ ಉಂಡಿ ಗೌಸ್ಮೋದೀನ್. ಒಂದು ಚುನಾವಣೆಯಲ್ಲಿ ಅವರು ಪಿ.ಟಿ. ಪರಮೇಶ್ವರ್ ನಾಯ್ಕರವರಿಗೆ ಮತವನ್ನು ನೀಡಿಲ್ಲ. ಒಂದು ಚುನಾವಣೆಯಲ್ಲಿ ಅವರು ಪಿ.ಟಿ. ಪರಮೇಶ್ವರ್ ನಾಯ್ಕರವರ ಪರವಾಗಿ ಪ್ರಚಾರ ಮಾಡಿಲ್ಲ. 30-40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಂಥವ್ರು ನಾವು. 2008ರಿಂದ ಇಂದಿಗೂ ಕೂಡ ಪಿ.ಟಿ. ಪರಮೇಶ್ವರ್ ನಾಯ್ಕರವರ ಹಿಂಬಾಲಕರಾಗಿ ಅವರ ಒಂದು ಶ್ರೇಯಸ್ಸನ್ನು ಬಯಸಿ ಚುನಾವಣೆಯನ್ನು ಎದುರಿಸಿದಂಥವರು, ಮತ ನೀಡಿದಂಥವರು, ಮತ ಹಾಕಿಸಿದಂಥವರು. ಆದರೆ ನಮಗೇನೆ ಇವತ್ತು ನಾವು ಕೇಳಿದ್ವಿ, ನಮ್ಮ ಹುಡುಗರಿಗೆ ಸಹಕಾರ ಸಂಘದಲ್ಲಿ ಅವರಿಗೆ ಅವಕಾಶ ಮಾಡಿ ಕೊಡಿ ಅಂತ ಕೇಳಿದ್ವಿ. ಆದರೆ ಅವರು ನಮಗೆ ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಬೇರೆಯವರ ಒಂದು ಪಟ್ಟಿಯನ್ನು ಸಿದ್ಧಗೊಳಿಸಿ ಅವರಿಗೆ ನಾಮ ಪತ್ರವನ್ನು ಸಲ್ಲಿಕೆಗೆ ಸೂಚನೆ ನೀಡಿದ್ರಿಂದ ನಮಗೆ ಬೇಸರ ಆಗಿದೆ, ಆಕ್ರೋಶ ಆಗಿದೆ. ನಾವು ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ನಮ್ಮದು ಸ್ವಾಭಿಮಾನಿ ಕಾಂಗ್ರೆಸ್,
ಅಂತ ಹೇಳಿದ್ರು. ನಾನು ಕೇಳಿದೆ, ಪಿ ಟಿ ಪರಮೇಶ್ವರ್ ನಾಯ್ಕರಿಗೆ ಸ್ವಾಭಿಮಾನ ಇಲ್ವಾ? ಸ್ವಾಭಿಮಾನವನ್ನ ಕಳೆದುಕೊಂಡಿದ್ದಾರ ಪಿ ಟಿ ಪರಮೇಶ್ವರ್ ನಾಯ್ಕರವರು? ಸ್ವಾಭಿಮಾನವನ್ನ ಬಿಟ್ಟು ಬಿಟ್ರ ಪಿ ಟಿ ಪರಮೇಶ್ವರ್ ನಾಯ್ಕರವರು? ಏನಿದು ರಾಜಕಾರಣ? ಯಾವ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಪಿ ಟಿ ಪರಮೇಶ್ವರ್ ನಾಯ್ಕರವರು ರಾಜಕಾರಣವನ್ನ? MP ಪ್ರಕಾಶ್ ರಂತವರಿಗೆ ಹೆಸರಿತ್ತು ಆರೋ ಹಕ್ಕಿ ಗುಬ್ಬಿ ಪುಚ್ಚವನ್ನ ಎಣಿಸುವಂತಹ ಜಾಣ ರಾಜಕಾರಣಿ ಅಂತ. ಅಂಥವರನ್ನೇ ಸೋಲಿಸಿ ಗೆಲ್ಲಿಸುವಂತಹ ಕ್ಷೇತ್ರ ಇದು, ಬುದ್ಧಿವಂತರ ಕ್ಷೇತ್ರ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಪಿ ಟಿ ಪರಮೇಶ್ವರ್ ನಾಯ್ಕರಂತ ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ. ನಾನು ಕೂಡ ಅವರ ಒಡನಾಡಿ. ಬೆಳಗ್ಗೆ ಫೋನ್ ಮಾಡಿದ್ದೆ ನಾನು, ಏನಾಯ್ತು ಸರ್, ಲೀಸ್ಟ್ ಫೈನಲ್ ಆಯ್ತಾ ನಿಮ್ದು ಸಹಕಾರ ಸಂಘದ್ದು ಅಂತ ಕೇಳಿದ್ರೆ ನನಗೇನು ಗೊತ್ತಿಲ್ಲ, ಅವರವರೇ ಮಾಡಿಕೊಂಡ್ರು ಅಂತ ಹೇಳ್ತಾ ಇದ್ದಾರೆ ಪಿ ಟಿ ಪರಮೇಶ್ವರ್ ನಾಯ್ಕರವರು. ಬಹಳಷ್ಟು ದುರಂತ. ಯಾರ ಒಬ್ಬ ವಿಶ್ವಾಸಿಗರನ್ನು ಕೂಡ ತಮ್ಮ ಪಕ್ಕದಲ್ಲಿ ಇಟ್ಟುಕೊಳ್ಳದೆ ಇರುವಂತಹ ರಾಜಕಾರಣಿ ಕ್ಷೇತ್ರದಲ್ಲಿ, ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಒಬ್ಬರು ಇದ್ದಾರೆ ಅಂತ ಹೇಳೋದಾದ್ರೆ ಅದನ್ನ ಪಿ ಟಿ ಪರಮೇಶ್ವರ್ ನಾಯ್ಕರವರನ್ನೇ ಒಟ್ಟು ಮಾಡಿ ತೋರಿಸಿದ್ರೆ ತಪ್ಪೇನಿಲ್ಲ ಅಂತ ಅನಿಸ್ತಾ ಇದೆ. ಅವರ ಬುದ್ಧಿವಂತಿಕೆ ಅನ್ಕೊಂಡು ಬಿಟ್ಟಿದ್ದಾರೆ. ಅವರು ಸತ್ಯವನ್ನ ಮುಚ್ಚಿಡುವಂತಹದ್ದು, ಬಹಿರಂಗಗೊಂಡಂತಹ ಸತ್ಯಗಳನ್ನು ಕೂಡ ನಾನು ಹೇಳಿಲ್ಲ, ನಾನು ಮಾಡಿಲ್ಲ, ನನಗೆ ಗೊತ್ತಿಲ್ಲ, ಇಂತಹ ಮಾತುಗಳಿಂದಲೇ, ಇಂತಹ ಒಂದು ಮುಚ್ಚಿಡುವಂತಹ ಪ್ರವೃತ್ತಿಯಿಂದಲೇ ಅವರು ಯಾರ ವಿಶ್ವಾಸಕ್ಕೂ ಸಿಗದಂತೆ, ಯಾರ ವಿಶ್ವಾಸವನ್ನು ಗಳಿಸಿದಂತೆ 2023ರ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಹೂವಿನಡಗಲಿ ಕ್ಷೇತ್ರದಿಂದ ಪರಾಜಯಗೊಂಡ್ರು, ಸೋತ್ರು. ಮತ್ತೆ BDCC ಬ್ಯಾಂಕ್ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ಸ್ಪರ್ಧಿಸಿದಾಗಲೂ ಕೂಡ ಇದೆ ಹುಂಬುತನದಿಂದ, ಪರಾಮರ್ಶೆಯ ಗುಣವಿಲ್ಲದೆ, ಯಾರನ್ನ ನಂಬಬೇಕು ಯಾರನ್ನ ನಂಬಬಾರದು ಎನ್ನುವಂತಹ ಆತ್ಮ ವಿಮರ್ಶೆ ಇಲ್ಲದೆ ಸೋಲನ್ನ ಕಾಣಬೇಕಾಯಿತು. ಇನ್ನೂ ಬುದ್ಧಿ ಕಲ್ತಿಲ್ಲ ಅಂತ ಹೇಳಿದ್ರೆ ನಾವು ಹೊಯ್ಕೊಳ್ತಾ ಇದ್ದೀವಿ ಪಿ ಟಿ ಪರಮೇಶ್ವರ್ ನಾಯ್ಕರವರ ಬಗ್ಗೆ. 4 ಬಾರಿ ಶಾಸಕರು, 2 ಬಾರಿ ಸಚಿವರು, 4 ಬಾರಿ ಶಾಸಕರು, 2 ಬಾರಿ ಸಚಿವರು. ಎದಕ್ಕೆ ಬಂತ್ರಿ ಇದು? ಪಕ್ಷ ಅನ್ನುವಂತಹದ್ದು ಬೇರ್ಮಟ್ಟದಿಂದ ಬರುವಂತಹದ್ದು. ಸೋಲೋ ಗೆಲುವು. ಹೂವಿನಡಗಲಿ ಕ್ಷೇತ್ರದ ಜನ 72,000 ಜನ ನಿಮಗೆ ಮತ ನೀಡಿದ್ದಾರೆ ಅಂದ್ರೆ ಆ 72,000 ಜನರ ಹಿತವನ್ನು ಕಾಪಾಡಬೇಕು. ಚುನಾವಣೆಯಲ್ಲಿ ನಿಮ್ಮ ಪರವಾಗಿ ನಿಂತಂಥವ್ರು ಯಾರು? ಅವರನ್ನ ಇವತ್ತು ವಿರೋಧಿಸಿ, ಅವರನ್ನ ಕಡೆಗಣಿಸಿ ಚುನಾವಣೆಯಲ್ಲಿ ನಿಮ್ಮನ್ನ ಸೋಲಿಸೋದಕ್ಕೆ ಸೆಡ್ಡು ಹೊಡೆದವರಿಗೆ ಮಣೆ ಹಾಕ್ತಾ ಇದ್ದೀರಿ. ಪಿ ಟಿ ಪರಮೇಶ್ವರ್ ನಾಯ್ಕರವರೇ, ರಾಜಕಾರಣಿ ಅನ್ಬೇಕಾ ನಿಮ್ಮನ್ನ? ಈ ಹಿಂದೆ 5 ವರ್ಷಗಳ ಹಿಂದೆ ಇದೇ ತಂತ್ರಗಾರಿಕೆಯನ್ನು ಉಪಯೋಗಿಸಿದ್ರಿ, ಇದೇ ತಂತ್ರಗಾರಿಕೆಯನ್ನು ಹೇಳಿದ್ರಿ. ಇವತ್ತು ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ, ಶಫಿ ಗಂಭೀರವಾದಂತಹ ಆರೋಪ ಮಾಡಿದ್ರು ಸರ್ಜಪ್ಪನವರು. ಶಫಿ ಅವರು ಪಿ ಟಿ ಪರಮೇಶ್ವರ್ ನಾಯ್ಕರ ಸೋಲಿಗೆ ಕಾರಣರಾಗಿ ಯಾವ ಚಿದಾನಂದ ವಕೀಲರವರಿಂದ ಹಣವನ್ನು ಪಡೆದು ಪಿ ಟಿ ಪರಮೇಶ್ವರ್ ನಾಯ್ಕರವರಿಗೆ ವಂಚನೆ ಮಾಡಿದಂತಹ ವ್ಯಕ್ತಿಗೆ ಇವತ್ತು ಟಿಕೆಟ್ ನೀಡಿದ್ದಾರೆ. ಇಂತಹ ಏನನ್ಬೇಕು ಇದಕ್ಕೆ? ಮೂರ್ಖತನ ಅನ್ಬೇಕಾ? ಬೇಕಾ ಇದೆಲ್ಲ? ರಾಜಕಾರಣಿನ? ಏನಾಗಿದೆ ನಿಮಗೆ? ನಾನು ಹೋದ್ಸಲ ಹೇಳಿದೆ, 5 ವರ್ಷಗಳ ಹಿಂದೆ ನೀವು MP ಸುಮಾರ್ ಅವರನ್ನ ಟಾರ್ಗೆಟ್ ಮಾಡಿದ್ರಿ. ಚಿದಾನಂದ ವಕೀಲರವರನ್ನ ಮುಂದೆ ಇಟ್ಟುಕೊಂಡು MP ಸುಮಾರ್ ಅವರ ವಿರುದ್ಧ ಬಾಣವನ್ನು ಬಿಡೋದಕ್ಕೆ ಹೊರಟಿದ್ರಿ. ಅದು ಸಾಧ್ಯ ಇಲ್ಲ, ಒಳಗೊಳಗೆ ಆಟ ಆಡ್ತಾ ಇದ್ದಾರೆ ಎನ್ನುವಂತಹ ಸೂಕ್ಷ್ಮತೆಯನ್ನು ಕೊಟ್ಟಾಗಲೂ ಕೂಡ ನನಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ, ನನಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ, ಅವಿರೋಧ ಆಯ್ತು. ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಪರಮೇಶ್ವರ್ ನಾಯ್ಕರೇ, ನೀವು ಅಂದ್ಕೊಂಡಂತೆ ಚುನಾವಣೆ ನಡೆಯೋದಿಲ್ಲ, ನಿಮ್ಮ ಟಾರ್ಗೆಟ್ ರೀಚ್ ಆಗೋದಿಲ್ಲ. ಒಳ ಒಪ್ಪಂದದ ರಾಜಕಾರಣಕ್ಕೆ ಮತ್ತೆ ಪಿ ಟಿ ಪರಮೇಶ್ವರ್ ನಾಯ್ಕರೇ ಬಲಿಯಾಗ್ತಾ ಇದ್ದೀರಿ. ಯಾರನ್ನ ನೀವು ಸೋಲಿಸಬೇಕು ಅಂತ ಹೊರಟಿದ್ದೀರೋ ನಿಮ್ಮ ಪಕ್ಕದಲ್ಲಿದ್ದುಕೊಂಡೇ ಅವರ ಗೆಲುವಿಗೆ ಸೂತ್ರವನ್ನ ಹೆಣೆಯುವಂತವರು ಕೂಡ ನಿಮ್ಮ ಪಕ್ಕದಲ್ಲಿದ್ದಾರೆ. ನಿಷ್ಠೂರ ರಾಜಕಾರಣ ಸಮಾಧಿಯಾಗಿದೆ, ಮಣ್ಣು ಮುಚ್ಚಿ ಹೋಗಿದೆ. ಅರ್ಥ ಮಾಡಿಕೊಳ್ಳಿ. ಹಡಗಲಿ ಇದು. ಹೂವಿನಡಗಲಿ ಕ್ಷೇತ್ರದಲ್ಲಿ ತಾವು ರಾಜಕಾರಣವನ್ನು ಮಾಡ್ತಿರುವಂತಹದ್ದು. ಸತ್ಯವನ್ನ ವಿಶ್ವಾಸಿಗರು ಅಂದುಕೊಂಡಂಥವ್ರ ಮುಂದೆ ಹಂಚಿಕೊಳ್ಳಿ. ದ್ರೋಹಿಗಳ ಮುಂದೆ ಸತ್ಯವನ್ನು ಹಂಚಿಕೊಳ್ತೀರಿ, ವಿಶ್ವಾಸಿಗರ ಮುಂದೆ ಸತ್ಯವನ್ನು ಮುಚ್ಚಿಡ್ತೀರಿ. ನನಗೇನು ಗೊತ್ತಿಲ್ಲ, ನಾನೇನು ಬಾರೆ ತಾವೇ ಆಯ್ಕೆ ಮಾಡಿಕೊಂಡ್ರು, ತಾವೇ ಅದೇನೋ
ನಾಮಪತ್ರವನ್ನು ಸಲ್ಲಿಸಿದ್ರು. ಸೋತ್ರಿ ಯಾರ್ರೀ ಕೇಳೋದು? ಪಿಟಿ ಪರಮೇಶ್ವರ ನಾಯಕರನ್ನ ಕೇಳೋದು. ಸೋತ್ರೆ ನೀವು ಸೋಲನ್ನು ಕಂಡಿದ್ದೀರಿ. ನೀವು ಸೋತಂತಹ ಕ್ಷೇತ್ರದಲ್ಲಿ ಹೈಕಮಾಂಡ್ ಅಂತ ಏನ್ ನಾವು ಹೇಳ್ತೀವಿ, ಕೆಪಿಸಿಸಿ, ನಿಮ್ಮ ಸ್ಥಳೀಯ ಸಂಸ್ಥೆಗಳ ಒಂದೊಂದು ಸ್ಥಾನಮಾನಗಳನ್ನು ಕೂಡ ಕೌಂಟ್ ಮಾಡುತ್ತೆ. ನಿಮ್ಮ ನಾಯಕತ್ವ, ನಿಮ್ಮ ಸಾಮರ್ಥ್ಯ ಅಲ್ಲಿ ಸಾಬೀತಾಗಬೇಕು. ಅದರ ಬಗ್ಗೆಯೂ ನಿಮಗೆ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಮಾಡೋದೆಲ್ಲ ನೀವೇ, ಆಯ್ಕೆ ಮಾಡೋರು ನೀವೇ, ಅಭ್ಯರ್ಥಿಗಳನ್ನು ನಿಲ್ಲಿಸೋರು ನೀವೇ. ನಿಮ್ಮ ದುಡ್ಡು ಖರ್ಚಾಗದೇನೆ ಚುನಾವಣೆ ಆಗೋದಾದ್ರೆ ಯಾವನಾದರೂ ಬರಲಿ, ನಿಮ್ಮ ವಿರೋಧಿಗಳಾದರೂ ಬರಲಿ, ನಿಮ್ಮ ಶತ್ರುಗಳಾದರೂ ಬರಲಿ, ನೀವು ಹೇಳಿದವರಿಗೆ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತರು ವೋಟ್ ಹಾಕಬೇಕು. ಆಗುತ್ತಾ ಇದು? ನಿಮ್ಮನ್ನೇ ಸೋಲಿಸಿದಂಥವರು ಇನ್ನು ನೀವು ಹೇಳಿದ ಮಾತು ಕೇಳಿ ಅವ್ರಿಗೆ ವೋಟ್ ಹಾಕಿ ಅವರನ್ನು ಗೆಲ್ಲಿಸ್ತಾರ? ನಿಮ್ಮ ಸೋಲಿಗಾಗಿ ತಂತ್ರವನ್ನೆಳೆದು ಚಿದಾನಂದ ವಕೀಲರಿಗೆ ಬುಕ್ಕಾದಂತಹ ಒಬ್ಬ ಕ್ಯಾಂಡಿಡೇಟ್ಗೆ ನೀವು ಟಿಕೆಟ್ ಅನ್ನು ಕೊಟ್ಟು ಮತ್ತೆ ಅವನು ಕಾಂಗ್ರೆಸ್ನಲ್ಲಿ ಇರಬೇಕು, ನಿಮ್ಮ ಜೊತೆ ಇರಬೇಕು ಎನ್ನುವಂತಹ ಒಂದು ಮಹಾ ಉಪಕಾರ, ಅಂತಹ ಒಂದು ಮಹಾನ್ ಗುಣ ನಿಮ್ಮಲ್ಲಿದೆಯಲ್ಲ. ನಿಜಕ್ಕೂ ಕೂಡ ಧನ್ಯವಾದಗಳು ಪಿಟಿ ಪರಮೇಶ್ವರ ನಾಯಕರವರೇ. ನಿಮಗೆ ಸಾಕು ಮಾಡಿ, ಇಲ್ಲಿಗಾದರೂ ನಿಲ್ಲಿಸಿ, ವಿಮರ್ಶೆಯನ್ನ ಮಾಡಿಕೊಳ್ಳಿ. ಆತ್ಮವಿಶ್ವಾಸಕ್ಕೆ ಧಕ್ಕೆಯನ್ನು ತಂದುಕೊಳ್ಬೇಡಿ, ಆತ್ಮದ್ರೋಹವನ್ನ ಮಾಡಿಕೊಳ್ಬೇಡಿ. ನೀವೇನೇ ಸತ್ಯ ಮುಚ್ಚಿಟ್ಟು ಸುಳ್ಳನ್ನು ಹೇಳಿದ್ರು ಕೂಡ ಆತ್ಮ ಸಾಕ್ಷಿ ಅನ್ನೋದೊಂದಿರುತ್ತೆ, ಅದು ಒಪ್ಪಲ್ಲ. ಬಂಡಾಯ ಆರಂಭವಾಗಿದೆ ಕಾಂಗ್ರೆಸ್ನಲ್ಲಿ. ಅಲ್ಪಸಂಖ್ಯಾತರ ಓಟು ಮುಖ್ಯ ಕಾಂಗ್ರೆಸ್ಗೆ. ಅಲ್ಪಸಂಖ್ಯಾತರೇ ಬಂಡಾಯ ಎದ್ದಿದ್ದಾರೆ ಪಿಟಿ ಪರಮೇಶ್ವರ ನಾಯಕರ ವಿರುದ್ಧ. ಕಾದು ನೋಡೋಣ ಮುಂದಿನ ಬೆಳವಣಿಗೆಯನ್ನು. ಎಲ್ಲರಿಗೂ ಕೂಡ ನಮಸ್ಕಾರ. ಈ ಕೋಪರೇಟಿವ್ ಚುನಾವಣೆ ನಡೀಬೇಕಂತ ಶಾಸಕರು ಕರೆದಿದ್ರು. ಅಲ್ಪಸಂಖ್ಯಾತರಿಗೆ ನಮ್ಮ 50% ಓಟ್ ಅದಾವು, ನಮಗೆ ಒಂದು 4ರಿಂದ 5 ಸೀಟ್ ಕೊಡ್ಬೇಕಂತ ಮನವಿ ಮಾಡಿದ್ವಿ. ಆತಪ್ಪ, ನಾವು ಎಲ್ಲರೂ ಸೇರಿ ನಿಮಗೆ ಕರೆ ಕಳಿಸ್ತೀವಿ. ಯಾರಿಗೆ ಮನವಿ ಮಾಡಿದ್ರಿ? ಮಾಜಿ ಸಚಿವರಿಗೆ ಮಾಡಿದ್ವಿ. ಮಾಡಿದ್ಮೇಲೆ ಆಮೇಲೆ ಕರ್ಸಿದ್ರು. ಮತ್ತೆ ಆತಪ್ಪ ಇನ್ನೊಂದೇಟ ಎಲ್ಲರಿಗೆ ಕರ್ಸಿ ನಾವು ಮಾತಾಡ್ತೀವಿ ಅಂತ ಇದ್ದಿದ್ದಾಗೆ ನಿನ್ನೆ ಫೈನಲ್ ಮಾಡಿದ್ರು. ಅದು ಫೈನಲ್ ಮಾಡಿದ್ರೆ 25-30 ವರ್ಷ ಕಾಂಗ್ರೆಸ್ನಲ್ಲಿ ದುರ್ಯೋಧನಕ್ಕೆ ಫೈನಲ್ ಮಾಡಿದ್ರೆ ನಾವು ಈ ರೀತಿ ಡೆಲಿಗೇಷನ್ ತಗೊಂಡು ಬರ್ತಿದ್ದಿಲ್ಲ. ಅದು ಇನ್ನೂವರೆಗೆ ಇವತ್ತವರೆಗೆ ಅದು ಕಾಂಗ್ರೆಸ್ ಓಟಿಗೆ ಹಾಕಿಲ್ಲ, ಅಂತವ್ರಿಗೆ ಸೆಲೆಕ್ಟ್ ಮಾಡ್ಯಾರ. ಅದಕ್ಕಾಗಿ ಬೇಸರಾಗಿ ನಾವು ಎಲ್ಲರೂ ಪಕ್ಷ ನಿಷ್ಠೆಯಿಂದ ಇರೋರು. ಇವತ್ತು ಯಾವ್ದೋ ಪಕ್ಷಕ್ಕೆ ನಾವು ಓಟ್ ಹಾಕೋರಲ್ಲ, ಇವರು ನಮಗೆ ಮೊದಲಿಂದನೂ ತುಳಿತಾ ಬರ್ತಾ ಇದಾರ. ಈಗ ಅಲ್ಪಸಂಖ್ಯಾತರ ಅಷ್ಟೇನು ಸೋವಿ ಸಿಕ್ಕಿದ್ವಿ ನಾವು. ಕಾಂಗ್ರೆಸ್ಗೆ ಓಟ್ ಹಾಕಿ ಕಂಡ್ಕೊಂಡವ್ರಿಗೆ ಟಿಕೆಟ್ ಕೊಡೋದು ನೋಡ್ಕೊತೇವೆ, ಸಮಾಧಾನ ಆಗ್ತದೆ. ಅದಕ್ಕಾಗಿ ನಾವು ಇನ್ಮೇಲೆ ಈ ಚುನಾವಣೆಯಲ್ಲಿ ನಮಗೆ ಅನ್ಯಾಯ ಆಗೈತಿ. ನಾವು ಕಾಂಗ್ರೆಸ್ ದುಡ್ಡಾರಿಗೆ ಕೊಟ್ಟಿಲ್ಲ, ಅದಕ್ಕಾಗಿ ನಾವು ಪ್ರತಿಭಟನೆ ಮಾಡಿ ನಾವು ಇವತ್ತು ನಾಮಿನೇಷನ್ ಮಾಡಿ ನೋಡ್ತೇವೆ. ಈಗ ನಿಮ್ದು ಬಂಡಾಯ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಇಲ್ಲ. ನಾವು ಒಂದು ಗುಂಪು ಮಾಡಿ ನಾವು ನಾಮಿನೇಷನ್ ಮಾಡಿವಿ. ಇದಾಗ ಯಾವುದೇ ಒಂದು ತರದ ಪಕ್ಷದ ಚಿಹ್ನೆ ಅದು ಇಲ್ಲ. ಕೊಡಂತೆ ಎಲ್ಲರೂ ಮತ್ತೆ ಅದಕ್ಕೆ ಕೌಂಟರ್ ಅಲ್ಲ, ನಾವು ಪಕ್ಷೇತರ ಹಾಕೊಟ್ಟಿವಿ. ಅಲ್ಲ, ಈ ಪಕ್ಷ ಇಲ್ಲ ಅನ್ನೋದಾದ್ರೆ ಮತ್ತೆ ಈ ಪಿಟಿ ಪರಮೇಶ್ವರ ನಾಯಕರಿಗೆ ಕೊಟ್ಟಂತ ಅರ್ಜಿ ಯಾಕೆ ಕಾಯ್ಬೇಕು ನೀವು? ಏನೋ ಮತ್ತೆ ಅದಿವೇಳ್ರಿ ಪಕ್ಷದ ಹೈಕಮಾಂಡ್ ಅವರು. ಅದ ಪಕ್ಷನ ಬರ್ತೈತಲ್ಲ, ಪಕ್ಷ ಇಲ್ಲ ಅನ್ನೋದೇನ? ಈಗ ನಿಮ್ಮ ಪ್ರಶ್ನೆ ಪಕ್ಷಕ್ಕೆ ದುಡ್ದವರಿಗೆ ಅನ್ಯಾಯ ಆಗೈತೆ ಅಂತ. ಅದು ಒಂದು 30-35 ವರ್ಷ ಎಲ್ಲಿಯೂ ಓಟ್ ಹಾಕಿಲ್ಲ ಬೇರೆ ಪಕ್ಷ, ಅಂತವ್ರಿಗೆ ಅನ್ಯಾಯ ಆಗೈತೆ. ಅದು ಕನ್ಸಿಡರ್ ಮಾಡ್ಲಿ. ಪಕ್ಷಕ್ಕೆ ದುಡ್ದವರಿಗೆ ನ್ಯಾಯ ಸಿಗಲಿ, ಅಲ್ಲಿವರೆಗೆ ನಮಗೆ ಬಟ್ಟೆ ತೋರಿಸ್ಲಿ. ಹಂಗ ಹೋಗಿ ನಿನ್ನ ಹಂಗ ಇವತ್ತುವರೆಗೆ ಕಾಂಗ್ರೆಸ್ಗೆ ಓಟ್ ಹಾಕಿಲ್ಲ ಅಂತ ಅಭ್ಯರ್ಥಿಗೆ ಕೊಟ್ಟಾರ. ಹೆಂಗ್ ಸಹಿಸ್ತೀರಿ ನೀವು ಹೇಳ್ಕೊಳ್ರಿ. ಆಮೇಲೆ ಒಂದ್ಸಲ ಮಾಡೋರಿಗೆ ಕೊಡ್ಬೇಡ್ರಪ್ಪ ಅಂತೀವಿ, ಮತ್ತೆ ಅವ್ರಿಗೆ ಏನು ಈ ಸೊಸೈಟಿಗೆ ಅನಿವಾರ್ಯ ಏನು ಅವರು? ಒಟ್ಟು ನಿಮ್ಮದು ಮುಂದೆ ಹೋರಾಟ ಇರ್ತೈತೆ ನಿಮ್ದು. ಯಾರು ಶೆಫಿ?
ಏನು ಏನಿಲ್ಲ, ನಮ್ಮ ಶಾಸಕರ ಹತ್ರ ನಾವೆಲ್ಲ ಹೋಗಿದ್ವಿ, ಅಲ್ಪಸಂಖ್ಯಾತರು, ಮಾಜಿ ಶಾಸಕರ ಹತ್ರ. ಅಲ್ಲ ನಾವು ಮಾಜಿ ಅಂದ್ರೆ ನಮಗೆ ಹಾಲಿ ಇದ್ದಾಗ ಸಚಿವರ ಹತ್ರ ಹೋಗಿದ್ವಿ, ಎಲ್ಲ ಕೂತು ಮಾತಾಡ್ತೀವಪ್ಪ. ನಾವು ಹೇಳಿದ್ವಿ ನಮ್ಮ ರದಾರ್ ನೋಡಿ ನಮ್ಮನಿಗೆ ಇದು ಮಾಡ್ರಿ, ಈ ಹಿಂದೆ ಆಧಾರಿಗೆ ಬೇಡ, ನಿಷ್ಠಾವಂತರಿಗೆ ಕೊಡ್ರಿ ಅಂತ ಹೇಳಿ. ಅದು ಒಂದು ಸರ್ತಿನೂ ನಮ್ಮ ಪಕ್ಷಕ್ಕೆ ವೋಟ್ ಹಾಕಿಲ್ಲ. ಇನ್ನು ನಮ್ಮ ಸದಸ್ಯತ್ವನು ತಗೊಳ್ಳಿ, ನಮ್ಮ ಪಕ್ಷದ ಸದಸ್ಯತ್ವನು ತಗೊಂಡಿಲ್ಲ. ಇನ್ನು ಯಾರು ಅದು ಒಂದು ಸದಸ್ಯ ತಗೊಂಡಿಲ್ಲ, ಅವ್ರಿಗೆ ಟಿಕೆಟ್ ಅನೌನ್ಸ್ ಮಾಡಿದ್ರು. ಇದು ಪಕ್ಷಾತೀತ ಬಿಡಿ, ಆದ್ರೂ ನಮ್ಮ ಸಾಹೇಬ್ರಿಂದ ನಾವಿದ್ರೆ ಅದ ಪಕ್ಷ, ಯಾರಿಂದ ಇರ್ತಾರೋ ಅದೇ ಪಕ್ಷ. ಅವ್ರ ಹೈಕಮಾಂಡ್ ಅಲ್ಲ, ಅವ್ರ ತೀರ್ಮಾನ ಇರ್ತೈತೆ ಅದು. ಹೌದು. ಈಗ ಒಂದ್ ಸರ್ತಿ ಅವ್ರು ವೋಟ್ ಹಾಕಿದ್ರೆ ಮಾಡಿದಾಗ ಈಗ ಅದು ಒಂದು ಹೋದ ಸರ್ತಿ ಇದೇ ಎಲೆಕ್ಷನ್ ನಲ್ಲಿ ನಮ್ಮ ಸಾಹೇಬರಿಗೆ ಅನ್ಯಾಯ ಮಾಡಿ, ಅವರಿಗೆ ದ್ರೋಹ ಮಾಡಿ, ಪಕ್ಷದ್ರೋಹಿಗಳಿಗೆ ಟಿಕೆಟ್ ಕೊಟ್ರೆ ನಾವು ನಿಷ್ಠಾವಂತ ಕಾರ್ಯಕರ್ತ ಎಲ್ಲೂ. ನಾನು ಕಾಂಗ್ರೆಸ್ ಪಕ್ಷ ನಿಷ್ಠೆ, ನಮಗೆ ಅಪೋಸ್ ಇರಲಿ, ಕಾಂಗ್ರೆಸ್ ಪಕ್ಷದ ನಿಷ್ಠೆ ಇದ್ರೆ ಯಾರಿಗಾರು ಕೊಟ್ಟಿ ನಮ್ ಫುಲ್ ಸಪೋರ್ಟ್. ಪಕ್ಷ ನಿಷ್ಠೆ ಇದ್ದಾರೆ ಕೊಡ್ರಿ. ನಾವು ಮೊನ್ನೆ ಹೇಳಿ ಬಂದ್ವಿ, ಮೊನ್ನೆ ನಮ್ಮ ಸಚಿವರ ಹತ್ರ, ಮಾಜಿ ಶಾಸಕರ ಹತ್ರ ಹೇಳಿನೂ ಬಂದಿವಿ. ಸರ್ ಪಕ್ಷ ನಿಷ್ಠೆ ಯಾರಿಗೆ ಇಲ್ಲಪ್ಪ, ನಿಮ್ಗೆ ಕರೆದು ಮಾತ್ರ ನಮ್ಗೆ ಯಾರು ಕರೆದಿಲ್ಲ, ಏನು ಹೇಳೂ ಇಲ್ಲ. ಈಗ ಹೋದ್ ಸರ್ತಿ ಇದ ಸ್ವಚ್ಛತೆ ಎಲೆಕ್ಷನ್ ನಮ್ಮ ಚಿದಾನಂದ ವಕೀಲರ ಸಾಹೇಬ್ರ ಜೊತೆಗೆ ನಮ್ ಸಾಹೇಬ್ರಿಗೆ ಅನ್ಯಾಯ ಮಾಡ, ಅದು ಅನ್ಯಾಯ ಯಾರು ತುಂಬ ಕೊಡ್ಬೇಕು? ಅನ್ಯಾಯ ಯಾರಿಗೆ ಮಾಡ್ಯಾರ? ನಮ್ ಸಾಹೇಬ್ರಿಗೆ. ನಮ್ ಸಾಹೇಬ್ರಿಗೆ ಗೊತ್ತಾಗ್ಬಾರ್ದ? ಅವ್ರಿಗೆ ಸೋಲಿಸಿದ ಅದು ಬೇಡ, ನಮಗೆ ಸ್ವಾಭಿಮಾನ ಐತಿ. ಅದಕ್ಕೋಸ್ಕರ ನಮ್ಗೆ ಸ್ವಾಭಿಮಾನಿ ಕಾಂಗ್ರೆಸ್ ಅಂತ ಹೇಳಿ ನಾವು ಈಗ ಬಂದು ಅಂದ್ರೆ ಪಿ ಟಿ ಪರಮೇಶ್ವರ್ ನಾಯಕರಿಗೆ ಸ್ವಾಭಿಮಾನ ಇಲ್ಲ. ಸ್ವಾಭಿಮಾನ ಐತ್ರಿ, ಆದ್ರೂ ಸ್ವಾಭಿಮಾನ ಇಲ್ಲ, ಅವ್ರಿಗೆ ಕೊಟ್ಟಿಲ್ಲ. ಸ್ವಾಭಿಮಾನ ಇದ್ರೆ ಟಿಕೆಟ್ ಯಾಕೆ ಕೊಡ್ತಿದ್ರು? ಅದ ಮತ್ತೆ ಅವ್ರಿಗಾಗಿ ಕಾಯ್ತಾ ಇದ್ದೇನೆ. ಆಕ್ಚುಲಿ ಒಂದು ವೀಕ್ಲಿಂದ ಹಂಗ ಹಾಕಂತಿದ್ರು, ಸ್ವಾಭಿಮಾನಿ. ಅದಕ್ಕೋಸ್ಕರ ಅವ್ರಿಗೆ ಒಂದ್ ನಿಮಿಷ, ನಿನ್ನೆಯಿಂದ ಹೋದ ಸರ್ತಿ ನಮ್ಮ MLA ಸಾರ್ವಜನಿಕವಾಗಿ MLA ನಾವು ಸೋಲು ಹಾಕಿ ಒಪ್ಕೊಂಡ್ವಿ. ಇದ್ರಲ್ಲಿ ನಮ್ಮರೇ ನಮ್ಮರೇ ಇದ್ದಾಗ ಅವ್ರು ಏನೋ ತಗೊಂಡು ಬೆಂಬಲ ಇಲ್ಲ. ಸ್ವಾಭಿಮಾನ ನಮಗೆ. ಮತ್ತೆ ಈಗ ನೀವ್ ಹೇಳ್ತಿರಲ್ಲ, ಅವ್ರಿಗೂ ಐತಿ ಸ್ವಾಭಿಮಾನ. ಯಾವ ದೃಷ್ಟಿ ಇಟ್ಕೊಂಡು ಕೊಟ್ರ ಏನೋ ಗೊತ್ತಿಲ್ಲ ನಮಗೆ, ಯಾವ ಇದ್ರ ಮೇಲೆ ಆಧಾರದ ಮೇಲೆ ಕೊಟ್ರ ಏನೋ ಗೊತ್ತಿಲ್ಲ. ನಿಮ್ದು ಈಗ ಸ್ವಾಭಿಮಾನಿ ಕಾಂಗ್ರೆಸ್, ಪಿ ಟಿ ಪರಮೇಶ್ವರ್ ನಾಯಕರದ ಸ್ವಾಭಿಮಾನ ಇಲ್ಲದ ಕಾಂಗ್ರೆಸ್. ಪಿ ಟಿ ಪರಮೇಶ್ವರ್ ನಾಯಕರಿಗೆ ಸ್ವಾಭಿಮಾನ ಇಲ್ಲ. ಸ್ವಾಭಿಮಾನ ಐತೆ ಇಲ್ಲ ಅಂತ ಹೇಳೋದು ನಿಮ್ಮದು ಸ್ವಾಭಿಮಾನಿ. ನಮ್ ಸ್ವಾಭಿಮಾನ ಕಾಂಗ್ರೆಸ್. ಅವ್ರನ್ನ ಸೋಲಿಸಿದವರಿಗೆ ಅವ್ರು ಟಿಕೆಟ್ ಕೊಟ್ಟಾರ ಅಂದ್ರೆ ಅವ್ರು ಅರ್ಥ ಮಾಡಿಕೆ. ಆದ್ರೂ ಅವ್ರಿಗಿಂತ ಸೀನಿಯರ್ ನಾವು ಎಲ್ಲರೂ ಪಕ್ಷದಾಗ. ಕಾಂಗ್ರೆಸ್ ಸೀನಿಯರ್ ಕಾಂಗ್ರೆಸ್ಗೆ ಬದ್ಧವಾಗಿದ್ದಂತವ್ರು, ಕಾಂಗ್ರೆಸ್ ವೋಟ್ ಹಾಕಿದಂತವ್ರು. ಪಕ್ಷಾಂತರಗಳಿಗೆ ಕೊಟ್ಟಾರ. ಒಂದು ಸರ್ತಿ ನಾವು ನಮ್ಮ ಪಕ್ಷ ವೋಟ್ ಹಾಕಿಲ್ಲ, MLA ಎಲೆಕ್ಷನ್ ಗೆ ವೋಟ್ ಹಾಕಿಲ್ಲ. ನೋಡ್ರೆ ಇನ್ನೊಂದು ಲಾಸ್ಟ್ ಹೇಳಿ ಬಿಟ್ಬಿಟ್ವಿ. ನೋ ಆಗಿದ್ದೇನಂದ್ರೆ ನಮಗೆ 25-30 ವರ್ಷ ಕಾಂಗ್ರೆಸ್ ಇದ್ದಾಗೆ ಕೊಡ್ಲಿಲ್ಲ. ಮೊನ್ನೆ ಇನ್ನು 1 ವರ್ಷ ಆಗಿಲ್ಲ, ಒಂದು ಗುಂಪುಗಾರಿಕೆ ಮಾಡ್ಕೊಂಡು ಬರೇ ಗುಂಪುಗಾರಿ. ಅವ್ರು ಒಂದು ಗುಂಪು, ಇದು ಹಳೆ ಕಾಂಗ್ರೆಸ್ ಒಂದು ಗುಂಪು. ಇಂಥವ್ರಿಗೆ ಮೋಸ ಮಾಡ್ಯಾರ. ಏನ್ರಿ ಅದು ಗುಂಪು ಮಾಡೋದು? ಮೋಸ ಯಾರು ಮಾಡ್ಯಾರ? ಮೋಸ ಟಿಕೆಟ್ ಕೊಟ್ಟು ಮೋಸ ಮಾಡ್ಯಾರ. ಯಾರು ಮಾಡಿದ್ರು ಹೇಳ್ರಿ, ಅದಕ್ಕೆ ಯಾರು ಮಾಡ್ಯಾರ ಮೋಸ? ಯಾರು ಮಾಡ್ಯಾರ? ಯಾರಿಂದ ಮೋಸ ಆತು? ಯಾರಿಂದ ಮೋಸ? ಯಾರಿಂದ ಆತ?